Hello people, welcome back to my YouTube channel. ನಾನು string built-in functions ಬಗ್ಗೆ explain ಮಾಡ್ತಾ ಇದ್ದೆ. So in this section let us see about count ಮತ್ತೆ length function. So first count ಬಗ್ಗೆ ತಿಳ್ಕೊಂಡು ಬರೋಣ. ನಾನು ಇಲ್ಲಿ ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. This is Python tutorial ಅನ್ನೋದು. ಈ ಸೆಂಟೆನ್ಸ್ ಅಲ್ಲಿ ನನಗೆ ಐ ಎಷ್ಟು ಸಲ ರಿಪೀಟ್ ಆಗಿದೆ ಅನ್ನೋದು ಬೇಕು. ಫಾರ್ ದಟ್ ನಾನು a is equal to I ಕೊಡ್ತೀನಿ. I ನ ಒಂದು ವೇರಿಯೇಬಲ್ಗೆ ಅಸೈನ್ ಮಾಡ್ತಾ ಇದ್ದೀನಿ. ಆ್ಯಂಡ್ if I print str1 dot count of a, ಓಕೆನಾ. ಕೌಂಟ್ ಆಫ್ ಎ ಅನ್ನೋದು ವೇರಿಯೇಬಲ್ ನೇಮ್, ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ಎ ಅನ್ನೋದು ಎಗೆ ಐ ಅಸೈನ್ ಆಗಿದೆ. ಸೊ ಐ ಅನ್ನೋದು ಎಷ್ಟು ಸಲ ರಿಪೀಟ್ ಆಗಿದೆ ಅನ್ನೋದು ಬೇಕು ನನಗೆ. ಸೊ ನನಗೆ ಔಟ್ಪುಟ್ 3 ಬಂತು. ಅಂದರೆ ಈ ಸ್ಟ್ರಿಂಗ್ ಅಲ್ಲಿ ಐ ಅನ್ನೋದು 3 ಸಲ ರಿಪೀಟ್ ಆಗಿದೆ ನೋಡಿ. ಇಲ್ಲೊಂದ್ಸಲಿ, ಇಲ್ಲೊಂದ್ಸಲಿ, ಇಲ್ಲೊಂದ್ಸಲಿ. ಓಕೆನಾ. ನೀವು ವೇರಿಯೇಬಲ್ಗೆ ಅಸೈನ್ ಮಾಡ್ದೇನೆ ಡೈರೆಕ್ಟ್ ಆಗಿ ಇಲ್ಲಿ ಐ ಕೊಟ್ಟರು ಕೂಡ ಇಟ್ ವಿಲ್ ವರ್ಕ್. ನಾನು ಇದನ್ನು ಡಿಲೀಟ್ ಮಾಡ್ತೀನಿ. ನೀವು ಡೈರೆಕ್ಟ್ ಆಗಿ ಐ ಕೊಟ್ಟರು ಕೂಡ ಇಟ್ ವಿಲ್ ವರ್ಕ್. ಆರ್ ನೀವು ಒಂದು ವೇರಿಯೇಬಲ್ಗೆ ಅಸೈನ್ ಮಾಡಿ ಆ ವೇರಿಯೇಬಲ್ನ ನೀವು ಇಲ್ಲಿ ಕಾಲ್ ಮಾಡ್ತೀರಾ ಅಂದರೆ ದಟ್ ಈಸ್ ಆಲ್ಸೋ ಫೈನ್. ಓಕೆನಾ. ನೆಕ್ಸ್ಟ್ ಬಂದು ಲೆಂತ್ ಸಹ ಕೊಡ್ಬೋದು ನೀವು. ಅಂದರೆ ನಮಗೆ ಎಲ್ಲಿಂದ ಎಲ್ಲಿ ತನಕ ಬೇಕು, ಐ ಮೀನ್ ಸ್ಟಾರ್ಟಿಂಗ್ ಆಫ್ ದ ಸ್ಟ್ರಿಂಗ್, ಎಂಡಿಂಗ್ ಆಫ್ ದ ಸ್ಟ್ರಿಂಗ್. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ 0,10 ಅಂತ ಕೊಡ್ತೀನಿ. ಅಂದರೆ ಸ್ಟಾರ್ಟಿಂಗ್ ಆಫ್ ದ ಸ್ಟ್ರಿಂಗ್ ಬಂದು 0 ಟಿಲ್ 10 ಅಂದರೆ 0 1 2 3 4 5 6 7 8 9. ಓಕೆನಾ. PY ತನಕ, ಇಲ್ಲಿಂದ ಇಲ್ಲಿ ತನಕ ಐ ಎಷ್ಟು ಸಲ ರಿಪೀಟ್ ಆಗಿದೆ ಅನ್ನೋದು ಬೇಕು ನನಗೆ. ಓಕೆನಾ. ಸೊ 2 ಸಲ ರಿಪೀಟ್ ಆಗಿದೆ. ಸೊ ನೋಡಿ ನನಗೆ ಔಟ್ಪುಟ್ 2 ಅಂತ ಬಂತು. ಐ ಹೋಪ್ ನಿಮಗೆ ಕೌಂಟ್ ಬಗ್ಗೆ ಅರ್ಥ ಆಗಿದೆ. ಆ್ಯಂಡ್ ನೆಕ್ಸ್ಟ್ ಬಂದು ಲೆಂತ್ ಫಂಕ್ಷನ್. ಇಲ್ಲಿ ನೋಡಿ, ಐ ನೀಡ್ ಟು ಫೈಂಡ್ ಅ ಲೆಂತ್ ಆಫ್ ದಿಸ್ ಸ್ಟ್ರಿಂಗ್. ಇಲ್ಲಿ ಚಿಕ್ಕ ಲೆಂತ್. ಓಕೆನಾ. ನಾವು ಲೈಕ್ 5 ಮಿನಿಟ್ಸಲ್ಲಿ ಏಳ್ಸ್ಬೋದು. 1 2 3 4 5 6 7 8 ಅಂತ ಏಳ್ಸ್ಕೊಂಡು ಹೋಗ್ಬೋದು. ಬಟ್ ಇಮ್ಯಾಜಿನ್ ತುಂಬ ದೊಡ್ಡ ದೊಡ್ಡ ಸೆಂಟೆನ್ಸ್ ಇದ್ರೆ ವಿ ಕ್ಯಾಂಟ್ ಏಬಲ್ ಟು ಕೌಂಟ್ ದ ಲೆಂತ್ ಆಫ್ ದಟ್ ಸ್ಟ್ರಿಂಗ್. ಸೊ ಫಾರ್ ದಟ್ ಲೆಂತ್ ಅನ್ನೋ ಫಂಕ್ಷನ್ ಯೂಸ್ ಆಗುತ್ತೆ. ಸೊ ಇಫ್ ಐ ಗಿವ್ ಜಸ್ಟ್ LEN ಅಂತ ಕೊಟ್ಟರೆ ಸಾಕು, ಲೆಂತ್ ಆಫ್ ಸ್ಟ್ರಿಂಗ್ 1 ಐ ವಿಲ್ ಗೆಟ್ 23. ಓಕೆನಾ. ಈ ಸ್ಟ್ರಿಂಗ್ದು ಲೆಂತ್ ಬಂದು 23. ಸೊ ನೀವು ತುಂಬ ಸಿಂಪಲ್ ಆಗಿರುತ್ತೆ ಫಂಕ್ಷನ್ಸು, ಬಟ್ ಆದರೆ ತುಂಬ ಟ್ರಿಕ್ಕಿಯಾಗಿ ಸಹ ಇರುತ್ತೆ. ನೀವು ಈ ಸಡನ್ ಮೂಮೆಂಟಾಗಿ ನೋಡಿದಾಗ ಓಕೆ ದಿಸ್ ಇಸ್ ಟು ಈಸಿ ಅಂತ ಅನ್ಕೋಬೋದು. ಬಟ್ ನೀವು ಎಲ್ಲ ಫಂಕ್ಷನ್ಸ್ನ ಕಲಿತಾ ಹೋದಾಗ ನಿಮಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಸೊ ಮೈ ಸಜೆಷನ್ ಇಸ್ ಟು ಪ್ರಾಕ್ಟೀಸ್. ನೀವು ಒಂದು ಫಂಕ್ಷನ್ ಲೈಕ್ ಇವಾಗ ಸ್ಟ್ರಿಂಗ್ ಅಂತ ತಗೊಂಡ್ರೆ ಆ ಸ್ಟ್ರಿಂಗಲ್ಲಿ ಯಾವ ಫಂಕ್ಷನ್ಸ್ ಇದೆ, ಯಾವ ಬಿಲ್ಟ್-ಇನ್ ಫಂಕ್ಷನ್ಸ್ ಇದೆ ಅನ್ನೋದನ್ನ ಒಂದು ಕಡೆಯಿಂದ ನೋಡ್ಕೊಂಡು ಬಂದು ಪ್ರಾಕ್ಟೀಸ್ ಮಾಡೋಕ್ಕೆ ಟ್ರೈ ಮಾಡಿ. ಸೊ ಅವಾಗ ನಿಮಗೆ ತಲೆಯಲ್ಲಿ ಕರೆಕ್ಟಾಗಿ ರಿಜಿಸ್ಟರ್ ಆಗುತ್ತೆ. ಐ ಹೋಪ್ ನಿಮಗೆ ಕೌಂಟ್ ಮತ್ತೆ ಲೆಂತ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಇಫ್ ಯು ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಡೂ ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮೈ ಚಾನಲ್. ಥ್ಯಾಂಕ್ ಯು.